ನಮಸ್ಕಾರ ಸ್ನೇಹಿತರೆ. ಬಾಯಲ್ಲಿ ನೀರುರಿಸುವಂತಹ ಬದನೆಕಾಯಿಯನ್ನು ನೋಡಿ ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಬದನೆಕಾಯಿ ಯಾರಿಗೆಲ್ಲ ಇಷ್ಟ ಆಗಲ್ಲ, ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ನೋಡೋಣ ಇದನ್ನು ಯಾವ ಥರ ಮಾಡೋದು ಅಂತ. ಮೊದಲು ನಾನಿಲ್ಲಿ ಒಂದು ಪುಟಾಣಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಜವಾರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು ಗಡ್ಡೆ ಆಗೋಷ್ಟು ತಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುಟ್ಕೋಬೇಕು. ಸಣ್ಣ ಆಗಬೇಕು ಆ ಥರ ಕುಟ್ಟಿದ ಮೇಲೆ ಇದನ್ನು ನಾನಿವಾಗ ತೆಗೆದು ಒಂದು ಬೌಲ್ಗೆ ಹಾಕ್ತೀನಿ. ಇದಕ್ಕೆ ಬರೀ ಬೆಳ್ಳುಳ್ಳಿ ಇದ್ದರೆ ಸಾಕು. ನಾನಿಲ್ಲಿ ಯಾವುದೇ ರೀತಿಯ ಶುಂಠಿ ತಗೊಂಡಿಲ್ಲ, ಕೊತ್ತಂಬರಿ ತಗೊಂಡಿಲ್ಲ, ಬರೀ ಬೆಳ್ಳುಳ್ಳಿ ಮಾತ್ರ ತಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ಹಾಗೆ ರೆಡ್ ಚಿಲ್ಲಿ ಪೌಡರು, ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಬದನೆಕಾಯಿ ತೊಗೋತೀರೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಯಾವ ಹದಕ್ಕೆ ಕಲಿಸ್ತಾ ಇದ್ದೀನೋ ಅದೇ ಹದಕ್ಕೆ ಬರಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು 6 ಬದನೆಕಾಯನ್ನು ತೊಗೊಂಡಿದ್ದೀನಿ. ಮುಳ್ಳು ಬದನೆಕಾಯಿದು, ಇದಕ್ಕಿಂತ ದೊಡ್ಡ ಸೈಜ್ ಇದ್ರೂ ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಯಾವ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನೋ ಇದೇ ಥರ ಕಟ್ ಮಾಡ್ಕೊಳ್ಳಿ ನೀವು ಕೂಡ. ಈ ಥರ ಸೈಡಲ್ಲಿರೋದನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಇದಕ್ಕೆ ಲೈನ್ಸ್ಗಳನ್ನು ಹಾಕಬೇಕು. ಈ ಥರ ಜಾಸ್ತಿ ಒಳಗಡೆ ಹಾಕೋದಕ್ಕೆ ಹೋಗಬೇಡಿ, ಬದನೆಕಾಯಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳಿ. ಎರಡು ಸೈಡಲ್ಲೂ ಕೂಡ ಇದೇ ಥರ ಚಾಕುನಿಂದ ಈ ಥರ ಲೈನ್ಗಳನ್ನು ಮಾಡಿ. ಯಾಕಂದರೆ ನಾವು ಇದಕ್ಕೆ ಅದನ್ನು ತುಂಬ್ಕೋತೀವಲ್ಲ, ಆವಾಗ ಅದ್ರ ಒಳಗಡೆ ಕೂಡ ಉಪ್ಪು ಖಾರ ಚೆನ್ನಾಗಿ ಇಡ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿ ಇದರ ಒಳಗಡೆ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿಯನ್ನು ಹಾಕ್ತೀನಿ. ಯಾಕಂದರೆ ಕೆಂಪಗಾಗ್ಬಿಡುತ್ತೆ ಬದನೆಕಾಯಿ, ಅದಕ್ಕೋಸ್ಕರ ಇದ್ರ ಒಳಗಡೆ ಹಾಕಿಬಿಡಬೇಕು. ಕಟ್ ಮಾಡಿದ ತಕ್ಷಣ ನೀರು ಒಳಗಡೆ ಉಪ್ಪು ಹಾಕಿ ಬದನೆಕಾಯನ್ನು ಅದ್ರ ಒಳಗಡೆ ಹಾಕ್ತೀನಿ. ಇದೇ ಥರ ಎಲ್ಲ ಬದನೆಕಾಯನ್ನು ಕಟ್ ಮಾಡ್ಕೋತೀನಿ. ನೋಡಿ, ಎಲ್ಲ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವೀಗ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇವಾಗ ಇದಕ್ಕೆ ಹಚ್ಕೋಬೇಕು. ಬದನೆಕಾಯಿ ಸ್ವಲ್ಪ ನೀರಿರುತ್ತಲ್ಲ, ಅದನ್ನು ಚೆನ್ನಾಗಿ ಟಿಶ್ಯೂ ಅಥವಾ ಕಾಟನ್ ಬಟ್ಟೆಯಿಂದ ನೀವು ಚೆನ್ನಾಗಿ ಒರೆಸ್ಕೊಳ್ಳಿ. ನಾನಿಲ್ಲಿ ಬಟ್ಟೆಯಿಂದ ಇದನ್ನು ಡ್ರೈ ಮಾಡ್ಕೋತೀನಿ. ಬದನೆಕಾಯಿನ ಸ್ವಲ್ಪ ಒರೆಸ್ಕೊಳ್ಳಿ. ಇವಾಗಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಚ್ಕೋಬೇಕು. ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಹಚ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ಹಚ್ಕೊಳ್ಳಿ. ಈ ಥರ ಹಚ್ಕೋಬೇಕು. ನಾನಿಲ್ಲಿ ಬರೀ ತುಂಬಿರುತ್ತಲ್ಲ ಹಿಂದ್ಗಡೆದು, ಆ ಬದನೆಕಾಯಿಗೆ ಮಾತ್ರ ಹಚ್ಚುತ್ತಾ ಇದ್ದೀನಿ. ಎಲ್ಲ ಬದನೆಕಾಯಿನೂ ರೆಡಿ ಮಾಡಿಕೊಂಡೆ. ಇವಾಗಿಲ್ಲಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಬದನೆಕಾಯಿಯನ್ನು ಇದ್ರ ಒಳಗಡೆ ಹಾಕಬೇಕು. ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡೆ. ಇವಾಗ ಬದನೆಕಾಯಿಯನ್ನು ಈ ಥರ ಇಟ್ಕೋತೀನಿ. ನೋಡಿ, ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾವ ಥರ ಹೇಳಬೇಕೋ ಗೊತ್ತಾಗ್ತಿಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ಇದು. ಮಾಡಬೇಕಿದ್ರೆ ನೀವು ಕೂಡ ಮಾಡಿ ನೋಡಿ. ನೋಡಿ, ಈ ಥರ ಇಟ್ಕೊಂಡ್ಮೇಲೆ ಇವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ 1.5 ನಿಮಿಷ ಅಥವಾ 2 ನಿಮಿಷದ ಒಳಗಡೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸಬೇಕು. 1.5 ನಿಮಿಷ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಒಂದು ಸೈಡ್ ಪೂರ್ತಿಯಾಗಿ ಬೆಂದಿದೆ. ಇವಾಗ ಮತ್ತೆ ಇದನ್ನು ತಿರುಗಿಸಿ ಹಾಕ್ಕೋಬೇಕಾಗತ್ತೆ. ನೋಡಿ, ಒಂದು ಸೈಡ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. 2 ನಿಮಿಷದ ಒಳಗಡೆ ನೀವು ಇದನ್ನು ಉಲ್ಟಾ ಮಾಡಿ ಹಾಕಬೇಕಾಗತ್ತೆ. ನೋಡಿ, ಮತ್ತು ಇದನ್ನು ಇವಾಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ಆವಾಗ ಕಂಪ್ಲೀಟ್ ಆಗುತ್ತೆ. ನೋಡಿ, 3 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ತೆಗ್ಕೊತೀನಿ. ಇವಾಗ ಇದೇ ಎಣ್ಣೆಗೆ ನಾನು ನೋಡಿ, ಇಲ್ಲಿ ಉಳಿದಿತ್ತಲ್ಲ ಆ ಬದನೆಕಾಯಿ ಎಕ್ಸ್ಟ್ರಾ ಸೈಡಲ್ಲಿ ತೆಗೆದಿದ್ವಲ್ಲ, ಅದಕ್ಕೂ ಕೂಡ ಸ್ವಲ್ಪ ಬೆಳ್ಳುಳ್ಳಿ, ಖಾರ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದೇ ಎಣ್ಣೆಯಲ್ಲೇ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೋತೀನಿ. ಯಾಕಂದರೆ ಇದನ್ನು ವೇಸ್ಟ್ ಮಾಡೋದು ಬೇಡಲ್ಲ. ಇದನ್ನು ಕೂಡ ಅದಕ್ಕಿಂತ ಇದೇ ಟೇಸ್ಟ್ ಆಗಿರುತ್ತೆ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ. 2 ನಿಮಿಷ ಆದಮೇಲೆ ತೆಗೆದು ಸ್ವಲ್ಪ ಇದೇ ಈ ಥರ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ.
ಓಕೆ ನೋಡಿ, ಬದನೆಕಾಯಿ ರೆಡಿ ಆಗಿದೆ. ಇದನ್ನು ನಾನು ರೈಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ. ಬೇಕಿದ್ದರೆ ನೀವು ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವು ಒಮ್ಮೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.